ಎ. ಹಾಯ್ ಆಲ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಪವಿತ್ರಸ್ ಲೈಫ್ ಸ್ಟೈಲ್ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಈ ಮನೆಗೆ ಬಂದಾಗಿಂದ ನಮಗೆಲ್ಲ ಓಕೆ ಆಯಿತು, ಎಲ್ಲನೂ ತುಂಬ ಚೆನ್ನಾಗಿ ಸೆಟಪ್ ಆಗಿತ್ತು. ಬಟ್ ದೇವ್ರ ಮನೆ ಮಾತ್ರ ಯಾಕೋ ಒಂಥರ ಚೇಂಜ್ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಅದಕ್ಕೆ ಈ ಹಾರ ನೋಡಿ ಯಾವಾಗಲೂ ಅದು ಒಂಥರ ಅದೇ ತುಂಬ ಓವರ್ ಅನಿಸುತ್ತೇನೋ ಅಂತ ತೆಗೆದ್ಬಿಟ್ಟು ನೋಡಿದೆ. ಅದು ತೆಗೆದ್ಮೇಲೆ ಅನ್ನಿಸ್ತು ಇಲ್ಲ ಇದು ಹಾಕಿಲ್ಲ ಅಂತಂದರೆ ಇದ್ರ ಲಕ್ಷಣನೇ ಹೋಗ್ಬಿಡತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಹೂವಿನ ಹಾರ ಹಾಕಿ ದೇವ್ರ ಮನೆಗೆಲ್ಲ ಸೆಟ್ ಮಾಡಿ ಇಟ್ಕೊಂಡೆ. ಇನ್ನು ಪ್ರೀತಮ್ ಜಿಮ್ನಾಸ್ಟಿಕ್ ಕ್ಲಾಸಿಗೆ ಹೋಗ್ತಾನೆ. ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ಫಸ್ಟ್ ಟೈಮ್ ಪ್ರಗತಿ ಪಾಸ್ತಾ ಮಾಡಿಲ್ಲ ಮಮ್ಮಿ, ತುಂಬ ದಿನ ಆಯಿತು, ಪಾಸ್ತಾ ಮಾಡ್ಕೊಡ್ತೀಯಾ ಅಂತ. ಅವ್ರು ಕೇಳೋಕೆ ಮುಂಚೆನೇ ಮಾಡ್ಕೊಡ್ತೀನಿ, ನಾ ಕೇಳ್ದಾಗ ಬೇಡ ಅನ್ನೋಕ್ಕಾಗತ್ತಾ. ದೋಸೆಗೆ ಹಾಕ್ಬಿಟ್ಟಿದ್ದೆ ಪೆಸರಟ್ಟು, ಮತ್ತು ಅದೇ ಆಯಿತು ಇವತ್ತು 2-3 ಟೈಮು. ಸೊ ಮತ್ತಿನ್ನೇನು ಮಾಡೋದು, ನಾಳೆ ಮಾಡೋಣ ಅಂತ ಹೇಳಿ ಆ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿಕೊಂಡೆ. ಈಗ ಮಧ್ಯಾಹ್ನ ಊಟನೂ ಮಾಡಿ ಮಲ್ಕೊಂಡಿದ್ದ ಪ್ರೀತಮ್. ಅದಕ್ಕೂ ಮುಂಚೆಗೆ ಅವ್ನಿಗೆ ಕ್ಲಾಸ್ಗೆ ಹೋಗಿ ಮುಂಚೆಗೆ ಏನಾದರೂ ತಿಂದ್ಬಿಟ್ಟು ಕರ್ಕೊಂಡು ಹೋಗ್ತೀನಿ ಒಂದು 1 ಅವರ್ ಮುಂಚೆ. ಹಾಗಾಗಿ ಇವಾಗ ಇನ್ಸ್ಟೆಂಟಾಗಿ ಅವ್ರಿಗೆ ಒಂದು ಬ್ರೇಕ್ಫಾಸ್ಟ್ ಥರ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನೀವು ಮಕ್ಕಳು ಲಂಚ್ ಬಾಕ್ಸ್ಗೆ ಆರಾಮಾಗಿ ಮಾಡಿಕೊಟ್ಬಿಡ್ಬೋದು. ಎಗ್ ರೈಸ್ ಮಾಡ್ತೀವಲ್ಲ ಅದೇ ಥರನೇ, ಬಟ್ ಅದಕ್ಕೆ ನಾನು ಈ ನುಗ್ಗೆ ಸೊಪ್ಪಿನ ಪುಡಿನ ಲಾಸ್ಟ್ ಟೈಮ್ ನಾನು ಬೇಬಿ ಪೊಟ್ಯಾಟೊ ಫ್ರೈ ಮಾಡೋದಕ್ಕೆ ಒಂದು ಇನ್ಸ್ಟಂಟ್ ಪೌಡರ್ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಆ ಒಂದು ಪೌಡರ್ನ ಇಲ್ಲಿ ಹಾಕೊಳ್ತೀನಿ. ಇದಕ್ಕೆ ನಾನು ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಜೀರಿಗೆ, ಮೆಣಸು ಮತ್ತು ನುಗ್ಗೆ ಸೊಪ್ಪಿನ ಪುಡಿ ಅಥವಾ ನುಗ್ಗೆ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕ್ರಿಸ್ಪಿ ಆಗೋ ಥರ ಫ್ರೈ ಮಾಡಿ ಇನ್ಸ್ಟೆಂಟಾಗಿ ಒಂದು ಪೌಡರ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಎಗ್ ರೈಸ್ ಮೇಲೆ 1 ಸ್ಪೂನ್ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಎಲ್ಲ ಕರೆಕ್ಟಾಗಿ ಹಾಕಿ ತುಪ್ಪ ಹಾಕಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳ ಲಂಚ್ ಬಾಕ್ಸ್ಗೆ ಈ ರೆಸಿಪಿಯನ್ನು ನೀವು ಟ್ರೈ ಮಾಡಿ. ತುಂಬ ಚೆನ್ನಾಗಾಗಿತ್ತು. ಪ್ರೀತಮ್ಗೆ ನಿದ್ದೆ ಮಾಡಿ ಎಬ್ಬರಿಸಿ ವಾರದಲ್ಲಿ 3 ದಿನ ಜಿಮ್ನಾಸ್ಟಿಕ್ ಕ್ಲಾಸ್ ಇರುತ್ತೆ, ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ಮೇಲೆ ಸ್ವಲ್ಪ ಗರಂ ಮಸಾಲ ಹಾಕಬೇಕು ಅನ್ನಿಸ್ತು, ಹಾಗಾಗಿ ಸ್ವಲ್ಪ ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಜಿಮ್ನಾಸ್ಟಿಕ್ ಕ್ಲಾಸಿಗೆ ಹೋಗೋದಕ್ಕೂ ಮುಂಚೆಗೆ ಸ್ವಲ್ಪ ಭಯ ಆಗ್ತಾಯಿತ್ತು, ಇನ್ನೂ ಚಿಕ್ಕವನು ಹಾಗೆ ಹಿಂಗೆ ಪಲ್ಟಿ ಮಾಡಿ ಏನಾದರೂ ಪ್ರಾಬ್ಲಮ್ ಆಗಿಬಿಟ್ರೆ ಅಂತ. ಆಮೇಲೆ ಗೊತ್ತಾಯಿತು ಚಿಕ್ಕ ಮಕ್ಕಳಿಗೇ ಜಿಮ್ನಾಸ್ಟಿಕ್ ಸೂಟ್ ಆಗುತ್ತೆ, ಸ್ವಲ್ಪ ದೊಡ್ಡವರಾದಮೇಲೆ ಬಾಡಿ ಫ್ಲೆಕ್ಸಿಬಲ್ ಹೋಗಿಬಿಡುತ್ತೆ. ಆಮೇಲೆ ಅವ್ರಿಗೆ ಅದು ಅಷ್ಟು ಚೆನ್ನಾಗಿ ಸೂಟ್ ಆಗೋದಿಲ್ಲ, ಅಂದರೆ ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಮಾಡ್ತಾನೆ. ಅವ್ನು ಹೆಂಗೆ ಹೇಳಿದ್ರು ಹಾಗೆ ಮಾಡ್ತಾನೆ. ಅದು ನೋಡಿ ಖುಷಿ ಆಯಿತು. ಮತ್ತು ಅದು ಪುಟಾಣಿ ಮಕ್ಕಳು ಏನು ಮಾಡಿದ್ರು ಖುಷಿ ಅಲ್ವಾ, ತಪ್ಪು ಮಾಡಿದ್ರು ಖುಷಿ ಆಗುತ್ತೆ, ಅವ್ರು ಚೆನ್ನಾಗಿ ಮಾಡಿದ್ರು ಖುಷಿ ಆಗುತ್ತೆ. ಒಟ್ಟಿನಲ್ಲಿ ಅವ್ರು ಏನೇ ಮಾಡಿದ್ರು ಆ ಜಾಗದಲ್ಲಿ ನಿಂತ್ಕೊಂಡು ನೋಡೋರಿಗೆ ನಗು ಅಂತೂ ಬರುತ್ತೆ. ಸ್ಕೇಟಿಂಗ್ ಕ್ಲಾಸಲ್ಲಿ ಹಾಗೆ ಅವ್ನು ಏನು ಮಾಡ್ತಾಯಿದ್ರು ಎಲ್ಲರೂ ನಗ್ತಾ ಇರ್ತಾರೆ. ನಾನೇ ಸ್ವಲ್ಪ ಟೆನ್ಷನ್ ಮಾಡ್ಕೊಳ್ತೀನಿ, ಯಾಕೆ ಇವ್ನು ಕರೆಕ್ಟಾಗಿ ಮಾಡಲ್ಲ ಅಂತ. ಅಷ್ಟು ಚಿಕ್ಕ ವಯಸ್ಸು ಕಷ್ಟ ಆದರೂ ಮಾಡ್ತಾನಲ್ಲ, ಅದು ಖುಷಿ ಆಗುತ್ತಲ್ವಾ ಅಂತ ಹೇಳಿ ಎಲ್ಲರೂ ಒಂಥರ ಅವನ್ನ ನೋಡಿದ್ರೆ ಎಲ್ಲರಿಗೂ ಒಂದು ಸ್ಮೈಲ್ ಬರ್ತಾ ಇರುತ್ತೆ. ಅವ್ನು ಆಡೋ ಆಟ, ಅವ್ನು ಮಾಡೋ ಎಕ್ಸಸೈಸ್ ಎಲ್ಲ ಚಿಕ್ಕ ಮಕ್ಳು ಹೆಂಗೆ ಫನ್ನಾಗಿ ಮಾಡ್ತಾರೋ ಹಾಗೆ ಮಾಡ್ತಾನೆ. ಇವತ್ತು ಸಂಜೆ ಮೇಲೆ ಕ್ಲಾಸ್ ಇದ್ದಿದ್ದರಿಂದ ಪ್ರಗತಿ ನಾನು ಇಬ್ಬರೂ ಹೋದ್ವಿ. ಸುಮ್ಮನೆ ಅಲ್ಲಿ ಕೂತ್ಕೊಂಡು ಫೋನ್ ನೋಡೋದಕ್ಕಿಂತ ಕ್ರೋಶಾದಾದರೂ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಪ್ರಗತಿಗೆ ರೋಸ್ ಬ್ಯಾಗ್ಗೆ ಲಾಸ್ಟ್ ಟೈಮ್ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಟ್ರಿ, ಸುಮಾರು ಕಮೆಂಟ್ಸ್ ಬಂದಿತ್ತು, ತುಂಬ ಖುಷಿ ಆಯಿತು. ಅಂದರೆ ನಾವೇನೋ ಒಂದು ಕಲೆ ಅಂತಲೇ ತೊಗೋಬೇಕಲ್ವ, ಅದನ್ನು ನಮ್ಮ ಒಂದು ಕ್ರಿಯೇಟಿವಿಟಿಗೆ ಅಥವಾ ಆ ಒಂದು ಇದಕ್ಕೆ ನೀವು ಅಷ್ಟೊಂದು ರೆಸ್ಪಾನ್ಸ್ ಮಾಡಿದಾಗ ಎಷ್ಟು ಖುಷಿ ಆಗುತ್ತೆ. ಇನ್ನೂ ಏನಾದರೂ ಚೆನ್ನಾಗಿರೋದನ್ನ ಮಾಡ್ಬೋದಲ್ವಾ ಅಂತ ಬರುತ್ತೆ. ಹಾಗೆ ವಾಟರ್ ಬಾಟ್ಲು ಮರ್ತುಬಿಟ್ಟಿದ್ದ, ಅವನಿಗೆ ವಾಟರ್ ಬಾಟ್ಲು ಕೊಡೋಕ್ಕೆ ಅಂತ ಹೋದೆ, ಅಲ್ಲಿ ಮಾಡ್ತಾ ಇದ್ದ. ಅದು ನೋಡಿ ಎಷ್ಟು ಖುಷಿ ಆಯಿತು. ಅವನನ್ನು ನೋಡೇ ಬಿಟ್ಟ. ನೋಡಿದ್ಮೇಲಂತೂ ಇನ್ನೂ ಜೋಶಾಗಿ ಮಾಡ್ತಾ ಇದ್ದಾನೆ. ಮನೆಯಲ್ಲೂ ಬಂದು ಅವ್ರ ಅಕ್ಕಂಗೆಲ್ಲ ತೋರಿಸ್ತಾ ಇದ್ದೆ ಇದೆಲ್ಲ ಮಾಡಿದೆ ನಾನು ಅಂತ ಹೇಳಿ. ಎಷ್ಟು ಖುಷಿ ಆಗುತ್ತಲ್ವ ಮಕ್ಕಳು ಏನಾದರೂ ಈ ಥರ ಅವ್ರು ಖುಷಿಯಾಗಿ ಮಾಡ್ತಾಯಿದ್ರೆ. ಅಲ್ಲಿಂದ ಸೀದಾ ಮನೆಗೆ ಹೊರಟ್ವಿ. ನಾಳೆ ಬೆಳಗ್ಗೆಗಾದರೂ ಪಾಸ್ತಾ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಮೈಂಡಲ್ಲಿ ಸೆಟ್ ಮಾಡ್ಕೊಂಡು ಬಂದೆ. ಮಕ್ಕಳು ಕೇಳೋಕ್ಕೆ ಮುಂಚೆಗೆ ನಾನು ಏನಾದರೂ ಮಾಡಿರ್ತೀನಿ, ಅವ್ರು ಕೇಳಿದ್ರು ಮಾಡೋಕ್ಕಾಗಿಲ್ಲ ಇವತ್ತು ಅನ್ನೋ ಥರ ಅನ್ನಿಸ್ತು ನನಗೆ. ಇವತ್ತು ಅವನಿಗೆ ಕ್ಲಾಸಿಂದ ಒಂದು ಯೂನಿಫಾರ್ಮ್ ಕೊಟ್ಟರು. ಅಂದರೆ ಅದು ಕಂಫರ್ಟಬಲ್ ಆಗಿರುತ್ತೆ. ಮನೇಲಿ ಯಾವುದೇ ಡ್ರೆಸ್ ಹಾಕೊಂಡು ಬಂದು ಮಾಡಿದಾಗ ಮಕ್ಳಿಗೆ ಅಷ್ಟು ಕಂಫರ್ಟಬಲ್ ಅನ್ಸೋದಿಲ್ಲ ಅಂತ ಹೇಳಿಬಿಟ್ಟು ಅವರೇ ಒಂದು ಟ್ರ್ಯಾಕ್ ಪ್ಯಾಂಟು ಮತ್ತು ಎಲ್ಲ ಶರ್ಟ್ ಎಲ್ಲ ಕೊಟ್ಟಿದ್ರು. ತುಂಬ ಚೆನ್ನಾಗಿತ್ತು. ಬಟ್ ಪ್ಯಾಂಟು ಲೆಂತು ತುಂಬ ಉದ್ದ ಆಗಿದ್ದು. ನನ್ನ ಮಗನಿಗೆ ಪ್ಯಾಂಟು ಅಷ್ಟು ಸುಲಭವಾಗಿ ಆಗೋದಿಲ್ಲ, ತುಂಬ ಸಣ್ಣ ಇದನ್ನೆಲ್ಲ, ಹಂಗಾಗಿ ಶರ್ಟ್ ಓಕೆ, ಪ್ಯಾಂಟ್ ಆಗಲಿಲ್ಲ. ಇನ್ನು ಬೆಳಗ್ಗೆ ಎದ್ಬಿಟ್ಟು ಅವ್ರಿಗೆ ಪಾಸ್ತಾ ಮಾಡ್ಕೊಳ್ಳೋಣ ಅಂತೆಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೆ. ಅಂದರೆ ಸ್ವಲ್ಪ ಹೆಲ್ದಿ ವರ್ಷನಲ್ಲೇ ಮಾಡೋಣ ಅಂತ ಹೇಳಿ ವೀಟ್ ಪಾಸ್ತಾ ತರಿಸಿದ್ದೆ. ಮತ್ತು ಪನ್ನೀರ್ ಇತ್ತು ಒಂದು ಅರ್ಧ, ಅದನ್ನು ಹಾಕಿ ಕ್ರೀಮಿಯಾಗಿ ಒಂದು ಟೇಸ್ಟಿ ಹೆಲ್ದಿ ಪ್ರೋಟೀನ್ ಚೆನ್ನಾಗಿರುವಂಥ ಒಂದು ಪಾಸ್ತಾ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ನಿಮ್ಮ ಮಕ್ಳಿಗೆ ಯಾವಾಗಾದರೂ ಬೇಜಾರಾದಾಗ ಏನಾದರೂ ಈ ಥರ ಪಾಸ್ತಾ, ನೂಡಲ್ಸ್ ಆ ಥರ ಕೇಳಿದಾಗ ಮನೆಯಲ್ಲೇ ಈ ಥರದೊಂದು ರೆಸಿಪಿಯನ್ನು ಟ್ರೈ ಮಾಡಿ. ಬಾಣಲಿಗೆ ಸ್ವಲ್ಪ ನೀರು ಹಾಕಿದ್ದೀನಿ. ಅದಕ್ಕೆ ನಾನು ಈರುಳ್ಳಿ, ಟೊಮೊಟೊ ಹಾಕಿಬಿಟ್ಟು ಪಾಸ್ತಾನು ಕೂಡ ಹಾಕ್ಕೊಂಡು ಸ್ವಲ್ಪ ನೀರು ಕಡಿಮೆನೇ ಹಾಕ್ಕೊಂಡಿದ್ದೀನಿ. ಅಂದರೆ ಪಾಸ್ತಾ ಬೇಯಬೇಕು, ನೀರು ಜಾಸ್ತಿ ಉಳಿಬಾರ್ದು ಆ ಥರ.
ಇನ್ನು ಅದಕ್ಕೊಂದು ಗ್ರೇವಿನ ರೆಡಿ ಮಾಡ್ಕೊಳ್ಳೋದಷ್ಟೇ. ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದೆ ಕಪ್ಪು ಉದ್ದಿನ ಬೇಳೆ ಗಂಜಿಗೆ ಇನ್ಸ್ಟಂಟ್ ಪೌಡರ್ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಅಂತ ಹೇಳಿಬಿಟ್ಟು. ಅದ್ರದ್ದು ಬೆನಿಫಿಟ್ನ ನೀವು ನನ್ನ ಕೇಳೋದಕ್ಕಿಂತ ಒಂದ್ಸರಿ ಗೂಗಲಲ್ಲಿ ಸರ್ಚ್ ಮಾಡ್ಬೋದು. ಆ ವಿಡಿಯೋದಲ್ಲಿ ಡೀಟೇಲಾಗಿ ನನಗೆ ಗೊತ್ತಿರೋಷ್ಟು ಹೇಳಿದ್ದೀನಿ. ಇನ್ನೂ ತುಂಬ ಇದೆ. ನಿಮಗೆ ಕಪ್ಪು ಉದ್ದಿನ ಬೇಳೆ ವಿತ್ತು ಅದು ಮೇಲ್ಗಡೆ ಇರೋ ಸಿಪ್ಪೆಯನ್ನು ಸಮೇತ ನೀವು ಪೌಡ್ರ್ ಮಾಡಿ ಇಟ್ಕೋಬೇಕು. ಆವಾಗಲೇ ಅದ್ರದ್ದು ಬೆನಿಫಿಟ್ ಜಾಸ್ತಿ ಸಿಗುತ್ತೆ. ಸಿಪ್ಪೆ ತೆಗೆದು ವೈಟ್ ಉದ್ದಿನ ಕಾಳಲ್ಲಿ ಮಾಡಬೇಡಿ, ಅಷ್ಟೊಂದು ಅದ್ರ ಎಫೆಕ್ಟ್ ಆಗಿರೋದಿಲ್ಲ. ಮತ್ತು ಮಾಡೋದು ಹೇಗೆ ಅಂತಲೂ ಕೂಡ ನಾನು ಆ ವಿಡಿಯೋದಲ್ಲಿ ಹಾಕಿದ್ದೀನಿ. ತುಂಬ ಉಪಯೋಗ ಇದೆ. ಬರೀ ಪಾಸ್ತಾ ಏನಂತ ತಿನ್ನೋದು ಅಂತ ಹೇಳ್ಬಿಟ್ಟು ಅದ್ರ ಜೊತೆಗೆ ನಾನು ಕಪ್ಪು ಉದ್ದಿನ ಬೇಳೆ ಗಂಜಿ ಕೂಡ ಮಾಡ್ತಾ ಇದ್ದೀನಿ. ಇದು ಒಂಥರ ಪಾಯಸ ಥರನೇ ಇರುತ್ತೆ. ಏಲಕ್ಕಿ ಹಾಕಿ ರುಬ್ಬಿರೋದಕ್ಕೆ ಆ ಘಮ ಕೂಡ ಹಾಗೆ ಇರುತ್ತೆ. ಮನೇಲಿ ಎಲ್ಲರಿಗೂ ಇದು ಫೇವ್ರೇಟ್ ಆಗಿಬಿಟ್ಟಿದೆ. ಇನ್ನು ಪಾಸ್ತಾ ಮಾಡೋದಕ್ಕೆ ಪನ್ನೀರ್ ಯೂಸ್ ಮಾಡ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಸ್ವಲ್ಪ ಪನ್ನೀರ್ನ ಚೆನ್ನಾಗಿ ಪೀಸ್ ಮಾಡಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ನೀರು ಹಾಕಿ ಇದನ್ನು ಚೆನ್ನಾಗಿ ರುಬ್ಕೋಬೇಕು. ಇದೇ ಒಂದು ವೈಟ್ ಕಲರ್ ಕ್ರೀಮಿ ಪಾಸ್ತಾ ರೆಡಿ ಆಗುತ್ತೆ. ಅದ್ರ ಜೊತೆಗೆ ನಾನು ಸ್ವಲ್ಪ ಗೋಡಂಬಿಯನ್ನು ನೆನೆಸಿಟ್ಟಿದ್ದೀನಿ. ಅದನ್ನು ಫ್ರೆಶ್ ಕ್ರೀಮ್ ಬದಲಿಗೆ ನಾನು ಗೋಡಂಬಿ ಪೇಸ್ಟನ್ನೇ ಯೂಸ್ ಮಾಡೋದು. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪಾಸ್ತಾದಲ್ಲಿ ನೀರಿಲ್ಲ, ಚೆನ್ನಾಗಿ ಬೆಂದಿದೆ. ಅದ್ರ ಜೊತೆಗೆ ನೀವು ತೆಂಗಿನ ಹಾಲು ಹಾಕ್ಕೊಬೋದು. ನಾನು ಹಾಲು ಹಾಕ್ಕೊಂಡಿಲ್ಲ. ಗೋಡಂಬಿ ಪೇಸ್ಟ್ ಹಾಕ್ಕೊಂಡ್ರೆ ಲಾಸ್ಟಲ್ಲಿ ಗಟ್ಟಿ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಕ್ರೀಮಿಯಾಗಿ ವೈಟ್ ಪಾಸ್ತಾ ಥರನೇ ಇರುತ್ತೆ. ಮೇಲೆ ಸ್ವಲ್ಪ ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಟೇಸ್ಟ್ ಮಾಡಿ ನೋಡಿದರೆ ಸೂಪರಾಗಿರುತ್ತೆ. ಈಸಿಯಾಗೂ ಆಯಿತು ಮತ್ತು ಮಕ್ಕಳಿಗೊಂದು ಹೆಲ್ದಿ ಪಾಸ್ತಾ ಮಾಡಿಕೊಟ್ಟಂಗೂ ಆಯಿತು. ಸೊ ಇದನ್ನು ನೀವು ಕೂಡ ಮಕ್ಕಳಿಗೆ ಟ್ರೈ ಮಾಡಿ. ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ನೀವು ಟ್ರೈ ಮಾಡಿ, ನಾನು ಹೇಳಿರೋ ಥರನೇ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇವತ್ತು ಬ್ರೇಕ್ಫಾಸ್ಟ್ ಅದನ್ನೇ ಮಾಡಿಕೊಟ್ಟೆ. ಮತ್ತು ಇವತ್ತು ಕೂಡ ಕಂಟಿನ್ಯೂಸ್ ಆಗಿ ಜಿಮ್ನಾಸ್ಟಿಕ್ ಇತ್ತು. ಹೋಮ್ ಸ್ಕೂಲಿಂಗ್ ಅನ್ನೋದು ತುಂಬ ಈಸಿ ಕಾನ್ಸೆಪ್ಟ್ ಅಂತ ಸುಮಾರು ಜನ ಅಂದ್ಕೊಂಡ್ಬಿಟ್ಟಿರ್ತಾರೆ. ಬಟ್ ಈಸಿ ಕಾನ್ಸೆಪ್ಟ್ ಅಲ್ಲ, ಅದು ಜವಾಬ್ದಾರಿ ಇರುವಂತಹ ಕಾನ್ಸೆಪ್ಟ್. ತುಂಬ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ. ಮಕ್ಕಳು ಬೆಳಗ್ಗೆಯಿಂದ ಸಾಯಂಕಾಲ ಏನು ಮಾಡ್ತಾರೆ ಅನ್ನೋ ಟ್ರ್ಯಾಕ್ ನಮ್ಮ ಹತ್ರ ಇರಬೇಕು. ಮತ್ತು ಏನಾದರೂ ಪ್ರೋಗ್ರೆಸಿವ್ ಆಗಿ ನಡೀತಾ ಇದೆಯಾ, ಇಲ್ಲ ಸುಮ್ಮನೆ ಮನೇಲಿ ಕೂತಿದ್ದಾರಾ ಅಂತಲೂ ಕೂಡ ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ಸುಮ್ಮನೆ ಮನೇಲಿ ಕೂರಿಸ್ಕೊಂಡ್ಬಿಟ್ಟು ಹೋಮ್ ಸ್ಕೂಲಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ ಅಂತ, ಅಂದರೆ ಹೋಮ್ ಸ್ಕೂಲ್ ಅಂದರೆ ಮನೇಲಿ ಇದ್ಬಿಡೋದೆ ಅಂತ ಅಲ್ಲ. ಸುಮಾರು ಜನಕ್ಕೆ ಒಂದು ಮಿತ್ತಿದೆ, ಏನು ಹೋಮ್ ಸ್ಕೂಲಿಂಗ್ ಅಂದರೆ ಸ್ಕೂಲ್ ಬಿಡಿಸ್ಬಿಟ್ಟು ಮನೇಲಿ ಇರಿಸ್ಕೊಳ್ಳೋದು ಅಂತ. ಹಾಗಲ್ಲ, ಅಲ್ಲಿ ನಮಗೂ ಕೂಡ ಒಂದು ಅಂದರೆ ಎಲ್ಲ ಜವಾಬ್ದಾರಿ ನಮ್ಮ ಮೇಲೆ ಇರೋದ್ರಿಂದ ನಾವು ಅದೊಂದು ಟ್ರ್ಯಾಕ್ ಇರುತ್ತೆ. ಅದನ್ನು ನಾವು ಚೆಕ್ ಮಾಡ್ತಾ ಇರ್ತೀವಿ. ಏನು ಮಾಡಿದ್ರು ಇವತ್ತು ನಮ್ಮ ಮಕ್ಕಳು ಏನು ಕಲಿತರು, ಬೆಳಗ್ಗಿಂದ ಸಾಯಂಕಾಲ ತನಕ ಅವ್ರಿಗೆ ಏನೆಲ್ಲ ಕಲಿಯೋದಕ್ಕೆ ಅವಕಾಶ ಸಿಕ್ತು ಆ ಥರನೂ ಕೂಡ. ಮತ್ತು ನಾನು ಇವಾಗ ಶುರು ಮಾಡಿರೋದ್ರಿಂದ ನಾನು ತುಂಬ ಓಡೋದಕ್ಕಾಗೋದಿಲ್ಲ, ಒಂದು ಏನೋ ಶೆಡ್ಯೂಲ್ ಇಟ್ಕೊಂಡು. ಹಾಗಾಗಿ ಜಸ್ಟ್ ಅಬ್ಸರ್ವೇಷನ್ ಅಂತ ಇರುತ್ತೆ. ಇವಾಗ ಮಕ್ಕಳಿಗೆ ಏನು ಇಂಟ್ರೆಸ್ಟ್ ಇದೆ, ಅವ್ರು ಏನು ಮಾಡ್ಬೇಕು ಅಂದ್ಕೊಂಡಿದ್ದಾರೆ, ಫ್ರೀ ಟೈಮಲ್ಲಿ ಅವ್ರು ಏನು ಮಾಡೋದಕ್ಕೆ ಆತುರಿತಾ ಇರ್ತಾರೆ, ಮತ್ತು ಇದನ್ನು ಮಾಡಿದ್ರೆ ಅವ್ರಿಗೆ ಇಂಟ್ರೆಸ್ಟ್ ಇದೆಯಾ, ಆ ಥರದ್ದೊಂದು ಅಬ್ಸರ್ವೇಷನ್ ನಡೀತಾ ಇರುತ್ತೆ. ಆಮೇಲೆ ಅದ್ರ ತಕ್ಕನಾಗಿ ನಾವು ಆ ಟ್ರ್ಯಾಕಿಗೆ ಮಕ್ಕಳನ್ನ ಕರ್ಕೊಂಡು ಹೋಗಬೇಕು. ಇದೇ ಹೋಮ್ ಸ್ಕೂಲಿಂಗ್. ಆಮೇಲೆ ಹೋಮ್ ಸ್ಕೂಲಿಂಗ್ ಫ್ಯೂಚರ್ ಬಗ್ಗೆ ಹೇಳಿ ಏನಿದೆ ಮುಂದೆ, ಹಾಗೆ ತುಂಬ ಒಳ್ಳೆ ಫ್ಯೂಚರೇ ಇರುತ್ತೆ. ಬಟ್ ಅದೆಲ್ಲ ನಿಮ್ಮ ಪೇರೆಂಟ್ಸ್ ಯಾರು ಆ ಡಿಸಿಷನ್ನ ತಗೊಳ್ತಾರೋ ಅವರು ಒಂದು ನೋಡೋ ರೀತಿಯಲ್ಲಿ ಆ ಒಂದು ಅವರ ಫ್ಯೂಚರ್ ನಿಮಗೆ ಕಾಣಿಸುತ್ತೆ. ಇನ್ನು ಈ ಒಂದು ಬ್ಲ್ಯಾಕ್ ಬೋರ್ಡ್ ತರಿಸಿದೆ, ಪ್ರೀತಮ್ಗೆ ಯೂಸ್ ಆಗುತ್ತೆ. ಅಂದರೆ ಏನಾದರೂ ಅವ್ನಿಗೆ ಗೊತ್ತಿಲ್ಲದಿರೋ ಲೆಟರ್ನ ಬರಿಬೇಕು ಅಂತಂದರೆ ಅಲ್ಲಿ ಇಲ್ಲಿ ಬರೆಯೋದಕ್ಕಿಂತ ಬ್ಲ್ಯಾಕ್ ಬೋರ್ಡ್ ಮೇಲೆ ಬರೆದ್ರೆ ಅವ್ನಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ತುಂಬ ಚೆನ್ನಾಗಿತ್ತು. ಒಂದು ದೊಡ್ಡದು ಸ್ಟಿಕ್ ಅದೇನೋ ಬರುತ್ತಲ್ಲ, ಅದು ಒಂದು 2000 ತನಕ ಆಯಿತು, ತುಂಬ ದೊಡ್ಡದು ತೊಗೊಬೇಕು ಅಂತ. ಸೊ ಇದು ಒಂದು 300 ರೂಪೀಸಲ್ಲೇ ಜಸ್ಟ್ ಒಂದು ಸ್ಟಿಕ್ಕರ್ ಥರ ಅನಿಸೋದು. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಮಕ್ಳಿಗೆ ಏನಾದರೂ ಮನೇಲಿ ಬೋರ್ಡ್ ಮೇಲೆ ಬರೆಯೋದಕ್ಕೆ ಇಷ್ಟ ಅಂತ ಅಂದರೆ ನೀವು ಇದನ್ನು ಯೂಸ್ ಮಾಡಿ. ಅವ್ರಿಗೂ ಕೂಡ ಬರೆಯೋದಕ್ಕೆ ಬಿಡಿ. ಅವಾಗ ಅವ್ರಿಗೆ ಗೋಡೆ ಮೇಲೆಲ್ಲ ಬರೆಯೋ ಅಭ್ಯಾಸ ಇರೋ ಮಕ್ಳಿಗೂ ಕೂಡ ಇದನ್ನು ತಂದುಕೊಟ್ರೆ ಇದ್ರ ಮೇಲೆ ನೀನು ಏನು ಬೇಕಾದರೂ ಬರ್ಕೋ ಅಂತ ಹೇಳಿಬಿಡ್ಬೋದು. ಪೀಲ್ ಮಾಡೋದು ಅಂಟಿಸೋದಷ್ಟೇ. ಈಗ ವಾಲ್ ಸ್ಟಿಕ್ಕರ್ನೆಲ್ಲ ನಾವು ಹೆಂಗೆ ಅಂಟಿಸ್ತೀವೋ ಅದೇ ಥರ ಅಂಟಿಸ್ಕೊಳ್ಳೋದು. ಜಸ್ಟ್ ಪೀಲ್ ಮಾಡೋದು. ಅವರು ಮಧ್ಯ ಒಂದು ಡಿವೈಡರ್ ಕೊಟ್ಟಿದ್ದಾರೆ ಈಸಿ ಆಗಲಿ ಅಂತ ಹೇಳಿಬಿಟ್ಟು ಅದನ್ನು ಫಸ್ಟು ಗೋಡೆಗೆ ಸ್ಟಿಕ್ ಮಾಡಿಬಿಟ್ಟು ಆ ಸೈಡ್ ಈ ಸೈಡು ಎರಡು ಸೈಡ್ನ ಸ್ಟಿಕ್ಕರ್ ತೆಗೆದುಬಿಟ್ಟು ಹಾಗೆ ಕ್ಲೀನಾಗಿ ಗೋಡೆಗೆ ಸ್ಟಿಕ್ ಮಾಡೋದು ಅಷ್ಟೇ. ತುಂಬ ಚೆನ್ನಾಗಿದೆ ಡ್ರಾಯಿಂಗ್ ಮಾಡೋದಕ್ಕೆ. ಮತ್ತು ಮಕ್ಳಿಗೆ ಏನಾದರೂ ಇಂಟ್ರೆಸ್ಟಿಂಗ್ ಆಗಿ ನೀವು ಬರೆದು ಅವ್ರಿಗೆ ಏನಾದರೂ ಕಲಿಸ್ತೀನಿ ಅಂದರೆ, ಅಥವಾ ಮಕ್ಕಳು ಗೋಡೆ ಮೇಲೆ ತುಂಬ ಮಕ್ಕಳು ಬರೀತಾರೆ. ಪ್ರೀತಮ್ ತುಂಬ ಬರೀತಾ ಇದ್ದ ಚಿಕ್ಕ ಹುಡುಗನಲ್ಲಿ. ಆವಾಗಲೇ ತಂದು ಹಂಚಿದ್ರೆ ಪಾಪ ಇದ್ರ ಮೇಲೆ ಬರ್ಕೊಳ್ತಿದ್ನೋ ಏನೋ ಅನಿಸ್ತು ನನಗೆ. ತುಂಬ ದೊಡ್ಡದಾಗೂ ಇದೆ. ಜಸ್ಟ್ 300 ಸಮಥಿಂಗ್ ಅಷ್ಟೇ ಆಯಿತು. ಬೇಕಂದರೆ ಇದೇ ಥರ ಇನ್ನೊಂಚೂರು ದೊಡ್ಡದು ಬೇಕು ಅಂದರೆ ಸೇಮ್ ಸ್ಟಿಕ್ಕರ್ ತೊಗೊಂಡು ಬಂದು ಕೆಳಗಡೆನೋ ಮೇಲ್ಗಡೆನೋ ಅಂಟಿಸ್ಕೊಂಡ್ರೆ ಫುಲ್ ದೊಡ್ಡ ಬ್ಲ್ಯಾಕ್ ಬೋರ್ಡ್ ಆಗಿಬಿಡುತ್ತೆ. ಮನೇಲಿ ಮಕ್ಳಿಗೆ ಆರಾಮಾಗಿ ಏನಾದರೂ ಬರ್ಸಂಗಿದ್ರೆ ಬರ್ಸಿ ಹೇಳೋ ಆಗಿದ್ರೆ. ಈಗ ಪ್ರಗತಿನೇ ಟೀಚರ್ ಪ್ರೀತಮ್ಗೆ. ಒಂದು ಸರಿ ಯಾವಾಗಾದ್ರೂ ಅವ್ನು ಬರಿಬೇಕಾದ್ರೆ ಬಂದುಬಿಟ್ಟು ಹೇಳ್ಕೊಡ್ತಾ ಇರ್ತಾರೆ. ನೀನು ನಂಗೆ ಟೀಚರಾ ಅಂತ ಕೇಳ್ತಾನೆ ಪ್ರೀತಮು. ಹೌದು ನಾನು ಹಿಂಗೆ ಟೀಚರ್, ನಾನು ಹೇಳ್ಕೊಡ್ತೀನಿ ನೀನು ಬರಿ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿದೆ. ಅವರು ಆಟ ಆಡ್ತಾರನೂ ಆಗುತ್ತೆ. ಟೀಚರ್ ಥರ ಆಟ ಆಡ್ತಾರೆ. ಪ್ರೀತಮ್ ಬಂದು ಬೋರ್ಡ್ ಮೇಲೆಲ್ಲ ಬರೀತಾನೆ ABCD ಎಲ್ಲ. ಸೊ ಅವ್ನಿಗೊಂಥರ ಖುಷಿ. ಇದು ಬ್ಲ್ಯಾಕ್ ಬೋರ್ಡ್ ನೋಡಿದ ತಕ್ಷಣ ನಮ್ಮ ಟೀಚರ್ಗಳು ಎಷ್ಟು ಕ್ರಿಯೇಟಿವ್ ಆಗಿ ಬರೀತಾ ಇದ್ರು ಅದೆಲ್ಲ ನೆನಪಾಯಿತು. ಒಂದು ಲೆಸನ್ ನೇಮ್ ಬರೆದ್ರೆ ಅದ್ರ ಕೆಳಗಡೆ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡ್ತಾಯಿದ್ರು.
ಅದೆಲ್ಲ ಸಿಕ್ಕಾಪಟ್ಟೆ. ಆಮೇಲೆ ಶುಭಾಷಿತ ಬರಿತಾ ಇದ್ವಿ ನಾವು ಸ್ಕೂಲಲ್ಲಿ. ಶುಭಾಷಿತ ಬರಿಬೇಕಾದ್ರೂ ಎಲ್ಲ ಪಕ್ಕದಲ್ಲಿ ಒಂದು ರಂಗೋಲೆ ಬರೆದು ಒಂದು ಕ್ರಿಯೇಟಿವ್ ಆಗಿ ಏನೋ ಒಂದು ಡಿಸೈನ್ ಮಾಡಿ ಅಲ್ಲಿ ಒಂದು ಶುಭಾಷಿತ ಬರೆದು ಎಷ್ಟು ಚೆನ್ನಾಗಿತ್ತು ಅವಾಗಿನ ಸ್ಕೂಲಿನ ಮಜಾನೇ ಬೇರೆ ಬಿಡಿ. ಬಟ್ ಇವಾಗೆಲ್ಲ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಡಿಜಿಟಲ್ ಸ್ಕ್ರೀನ್ ತೊಗೊಂಡು ಇಟ್ಟು ಆ ಸ್ಕ್ರೀನಿಂದ ಮಕ್ಕಳನ್ನ ನೋಡಿಸಿ ಒಂದು ದೊಡ್ಡ ಟಿ ವಿ ಇಟ್ಟು, ಪ್ರೀತಮ್ಗೂ ಹಾಗೆ ಮಾಡಿದ್ರು. ಒಂದು ಸ್ಕೂಲಲ್ಲಿ ಒಂದು ದೊಡ್ಡ ಟಿ ವಿ ಇಟ್ಟಿದ್ರು, ದೊಡ್ಡದು ಅಂದರೆ ಸಿಕ್ಕಾಪಟ್ಟೆ ದೊಡ್ಡ ಟಿ ವಿ ಬ್ರೈಟಾಗೆ. ಅಲ್ಲಿ ಹೋಗಿ ರೈಮ್ಸ್ ನೋಡೋದು, ಏನೋ ಒಂದು ಸ್ಟೋರಿ ನೋಡೋದು, ಮನೆಗೆ ಬಂದ್ಬಿಟ್ಟು ಮಮ್ಮಿ ನನಗೂ ಹಾಕ್ಕೊಡು ಅಂತ ಕೇಳ್ತಾ ಇದ್ದ. ಪ್ರಗತಿಗೆ ಹೈ ಸೈಟ್ ಪ್ರಾಬ್ಲಮ್ ಆಗಿದ್ದು ಆ ಸ್ಕ್ರೀನ್ನ ನೋಡಿ ಒಂದು ಸೈಟ್ ಇದು ಐ ಸೈಡ್ ಇದಾಗಿತ್ತು. ಎಲ್ಲ ಇಶ್ಯೂಸ್ ಆಗ್ತಾ ಇದೆ. ಬಟ್ ನಮಗೆ ಆ ಬ್ಲ್ಯಾಕ್ ಬೋರ್ಡ್ ಕಾಲ ಇತ್ತಲ್ಲ ಅದೇ ಚೆಂದ ಅಂತ ಅನಿಸುತ್ತೆ. ಡಸ್ಟರ್ ತೊಗೊಂಡು ಮಕ್ಕದ ಮೇಲೆ ಎಸಿತಾ ಇದ್ರು ನಮ್ಮ ಟೀಚರ್ಸ್ಗಳು. ಅದೆಲ್ಲ ಒಂಥರ ಖುಷಿ ಆಗ್ತಾಯಿತ್ತು. ಬಟ್ ಇವಾಗ ಅಷ್ಟು ಸಲಿಗೇನೂ ಇಲ್ಲ, ಆ ಮಕ್ಳ ಮೇಲೆ ಅಷ್ಟೊಂದೆಲ್ಲ ಅಧಿಕಾರ ಮಾಡೋಂಗೂ ಇಲ್ಲ ಟೀಚರ್ಸ್ಗಳು. ಅದೆಲ್ಲ ಹೋದ್ಮೇಲೆ ಎಲ್ಲೋ ಒಂದು ಬಾಂಡಿಂಗ್ ಕಮ್ಮಿ ಆಯಿತು ಅಂತ ನನಗನ್ಸುತ್ತೆ. ನಮ್ಮ ಸ್ಕೂಲ್ ಮುಗಿತಿದ್ದಂಗೆ ನಮಗೆ ಬೆಂಚೆಲ್ಲ ಸೈಡಿಗೆ ಹಾಕಿಸ್ಬಿಟ್ಟು ಒಂದೊಂದು 5-5 ಜನನ ಗ್ರೂಪ್ ಮಾಡಿ ಬಿಡ್ತಾಯಿದ್ರು. ನೀವೇ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಿಮ್ಮ ಕ್ಲಾಸ್ ರೂಮ್ನ ಹೋಗ್ಬೇಕಂತ. ಬೆಂಚೆಲ್ಲ ಎತ್ತಿ ಮೇಲಿಟ್ಟು ಇಡೀ ಕ್ಲಾಸ್ ರೂಮ್ ಕಸ ಗುಡಿಸಿ ಅದನ್ನೆಲ್ಲ ತೆಗೆದು ಆಮೇಲೆ ಬೋರ್ಡ್ನೆಲ್ಲ ಕ್ಲೀನ್ ಮಾಡಿ ಮನೆಗೆ ಹೋಗಬೇಕಾಗಿತ್ತು. ಸೊ ಹಿಂಗಿತ್ತು ನಮ್ಮ ಒಂದು ಶಾಲೆಗಳ ಒಂದು ಕತೆ. ತುಂಬ ಚೆನ್ನಾಗಿತ್ತು. ಅವಾಗಿರೋ ಒಂದು ಇದೇ ಬೇರೆ, ಇವಾಗಿರೋದೇ ಬೇರೆ. ಸೊ ಈ ಥರ ನಡೆಯುತ್ತೆ ಹೋಮ್ ಸ್ಕೂಲಿಂಗಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಸರ್ಟಿಫಿಕೇಟು. ಅಂದರೆ ಒಬ್ಬೊಬ್ಬರು ಪೇರೆಂಟ್ಸ್ ಒಂದೊಂಥರ ನಿರ್ಧಾರ ಮಾಡ್ತಾರೆ. ನಮಗೆ ಸರ್ಟಿಫಿಕೇಟ್ ಬೇಕು, ಅದು ಬೇಕು, ಇದು ಬೇಕು, ಮಕ್ಕಳೇನು ಆಗಬೇಕಂತ ಇದ್ದರೆ ಅವರು ಸ್ಕೂಲ್ಗೆ ಹೋಗಬೇಕು. ನಾವು ಇಲ್ಲ ಸರ್ಟಿಫಿಕೇಟ್ ಮೇಲೆ ಫೋಕಸ್ ಮಾಡಲ್ಲ, ಮಕ್ಕಳು ಇಂಟ್ರೆಸ್ಟ್ ಮೇಲೆ ಫೋಕಸ್ ಮಾಡ್ತೀವಿ ಅನ್ನೋರು ಹೋಮ್ ಸ್ಕೂಲ್ನ ಚೂಸ್ ಮಾಡ್ತಾರೆ. ಸೊ ಈ ಥರ ಇದ್ರ ಬಗ್ಗೆ ನಾನು ಹೋಮ್ ಸ್ಕೂಲಿಂಗ್ ಲೈಫ್ ರೂಟೀನ್ಸ್ ಅಂತಲೇ ಶಾರ್ಟ್ ವೀಡಿಯೋಸಲ್ಲಿ ಹಾಕ್ತೀನಿ, ನೀವು ನೋಡಿ. ಇನ್ನು ಮನೆಗೆ ಏನಾದರೂ ನಿಮಗೆ ತುಂಬ ಜನ ಲೈಝಾಲ್ ಯೂಸ್ ಮಾಡೋದು, ಕಂಫರ್ಟ್ ಯೂಸ್ ಮಾಡೋದು, ಅಂದರೆ ಒಂದೊಂದಕ್ಕೆ ಒಂದೊಂದು ಥರ ಯೂಸ್ ಮಾಡ್ತಾ ಇರ್ತೀವಿ ಪ್ರಾಡಕ್ಟ್ಸ್ಗಳನ್ನ. ಸೊ ನನಗೆ ಎಸೆನ್ಷಿಯಲ್ ಆಯಿಲೇ ಎಲ್ಲದಕ್ಕೂ ಆಗಿಬಿಡುತ್ತೆ. ಅಂದರೆ ಮನೇಲಿ ಒಂದು ಬಟ್ಟೆಗೆ ಕಂಫರ್ಟರ್ ಆಗಿ ಕೂಡ ಯೂಸ್ ಮಾಡ್ತೀನಿ, ಮನೆಗೆ ಲೈಝಾಲ್ಗೆ ಗಮ್ ಅನ್ನೋದಕ್ಕೆ ಅದು ಯೂಸ್ ಮಾಡ್ತೀನಿ. ಆಮೇಲೆ ಸೆಂಟೆಡ್ ಕ್ಯಾಂಡಲ್ ನಾನೇ ಮನೇಲೇ ಮಾಡ್ಕೊಳ್ತೀನಿ, ಅದಕ್ಕೆ ಯೂಸ್ ಮಾಡ್ತೀನಿ. ಮತ್ತು ಆ ಕ್ಯಾಂಡಲ್ನ ಬರ್ನ್ ಮಾಡೋದಕ್ಕಿಂತ ಒಂದೊಂದು ರೂಮಲ್ಲೇ ಆ ಒಂದು ಡಿಸೈನ್ ಕ್ಯಾಂಡಲ್ನ ಹಂಗಂಗೆ ಇಟ್ಬಿಟ್ರೆ ಆ ರೂಮ್ ಘಮ ಅಂತ ಇರುತ್ತೆ. ಮತ್ತು ನೀವು ಅದೇ ಕ್ಯಾಂಡಲ್ನ ಮೆಲ್ಟ್ ಮಾಡಿ ಒಂದಿಷ್ಟು ಎಸೆನ್ಷಿಯಲ್ ಆಯಿಲ್ ಹಾಕಿ ಮತ್ತೆ ಮೋಲ್ಡಲ್ಲಿ ಹಾಕಿಟ್ಬಿಟ್ರೆ ಮತ್ತೆ ನಿಮ್ಗೆ ಒಳ್ಳೆ ಕ್ಯಾಂಡಲ್ ರೆಡಿ ಆಗುತ್ತೆ. ಇಡೀ ರೂಮ್ ಘಮ ಅಂತ ಇರುತ್ತೆ. ಮಲ್ಟಿಪಲ್ ಆಗಿ ಯೂಸ್ ಮಾಡ್ಬೋದು. ಈ ಪ್ರಾಡಕ್ಟ್ ಬೇಕಂತಂದರೆ ನಾನು ಪ್ರಾಡಕ್ಟಲ್ಲಿ ಟ್ಯಾಗ್ ಮಾಡಿರ್ತೀನಿ. ನನಗಂತೂ ಈ ಒಂದು ಜಾಸ್ಮಿನ್ ಇದೆಯಲ್ಲ ತುಂಬ ಹೆವಿ ಸ್ಟ್ರಾಂಗ್ ಅನ್ನಿಸ್ತು. ಲ್ಯಾವೆಂಡರ್ ಫೇವ್ರೇಟ್, ಬಟ್ ಜಾಸ್ಮಿನ್ ತುಂಬ ಸ್ಟ್ರಾಂಗ್ ಸ್ಮೆಲ್ ಬರುತ್ತೆ. ರೋಸ್ ಕೂಡ ಅಷ್ಟೇ. ಇವಾಗ ಪಾಟ್ಲಿ ಎಲ್ಲ ಮಾಡ್ಕೊಂಡು ಇಟ್ಟಿರ್ತೀವಿ ಹೂವಿಂದು, ಆ ನೀರಲ್ಲಿ ಸ್ವಲ್ಪ ನೀವು ಒಂದು ಎಸೆನ್ಷಿಯಲ್ ಆಯಿಲ್ನ ಹಾಕಿ ಹೂವು ಇಟ್ಟರೆ ಅಥವಾ ಎಂಟ್ರೆನ್ಸಲ್ಲಿ ಇಟ್ಟರೆ, ಯಾವಾಗ ನೀವು ಎಂಟ್ರೆನ್ಸಲ್ಲಿ ಪಾಸ್ ಆಗ್ತೀರ ಅವಾಗೆಲ್ಲ ಅದ್ರ ಪರಿಮಳ ಎಷ್ಟು ಘಮ ಅಂತ ಬರುತ್ತೆ ಅಂದರೆ ಒಂದು 3 days ಆ ಒಂದು ಸ್ಮೆಲ್ನ ನೀವು ಹಾಗೇ ಇಟ್ಕೋಬೋದು. ಆ ಥರ ನಾನು ಯೂಸ್ ಮಾಡ್ತೀನಿ. ಆಮೇಲೆ ವಾಷಿಂಗ್ ಮಿಷಿನ್ಗೆ ಏನು ಕಂಫರ್ಟರ್ ಹಾಕೋದಕ್ಕೆ ಒಂದು ಸ್ಪೇಸ್ ಇರುತ್ತಲ್ಲ, ಅಲ್ಲಿ ನೀವು ಒಂದು 3-4 ಡ್ರಾಪ್ಸ್ದು ನೀವು ಎಸೆನ್ಷಿಯಲ್ ಆಯಿಲ್ ಯಾವ್ದು ಬೇಕೋ ಅದನ್ನು ಹಾಕಿ ಅದಕ್ಕೆ ಒಂದು ಕ್ಯಾಪಷ್ಟು ನೀರು ಹಾಕಿ ಬಿಟ್ಟರೆ ಬಟ್ಟೆಗೆ ನಿಮಗೆ ಕಂಫರ್ಟರ್ ಬೇಕನ್ನೋ ಆಪ್ಷನ್ನೇ ಇರೋದಿಲ್ಲ. ಇನ್ನು ಮನೆ ಒರೆಸ್ಬೇಕಾದ್ರೂ ಅಷ್ಟೇ ಲೈಝಾಲ್ ಬದಲಿಗೆ ಯಾವತ್ತೂ ನಾನು ಲೈಝಾಲ್ನ ತೊಗೊಳ್ಳೋದನ್ನ ಬಿಟ್ಬಿಟ್ಟೆ. ಖಾಲಿ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಒಂದು 4-5 ಡ್ರಾಪ್ ಎಸೆನ್ಷಿಯಲ್ ಆಯಿಲ್ ಪ್ರತಿದಿನ ಚೇಂಜ್ ಮಾಡ್ತಿರ್ತೀನಿ ಫ್ಲೇವರಿಗೆ ನನಗೆ ಹೆಂಗೆ ಬೇಕೋ ಹಾಗೆ. ಅದನ್ನು ಹಾಕಿ ನೆಲ ಒರೆಸ್ತೀನಿ. ಇನ್ನು ಪ್ರೀತಮ್ಗೆ ಸ್ವಲ್ಪ ಊಟ ಮಾಡಿಸಿ ಮಲಗಿಸ್ದೆ. ಅವನ್ನ ಮಲಗಿದ ಮೇಲೆ ಕರ್ಕೊಂಡು ಹೋಗಬೇಕು ಕ್ಲಾಸ್ಗೆ. ಹಂಗಾಗಿ ಸೊ ಮನೆಗೆ ನನಗಂತೂ ಯಾವಾಗಲೂ ಮನೆ ಘಮ ಅಂತ ಇರಬೇಕು. ಸೊ ಅದಕ್ಕೋಸ್ಕರ ನಾವು ತುಂಬ ಈ ರೂಮ್ ಫ್ರೆಶ್ನರ್ ಇದೆಲ್ಲ ಯೂಸ್ ಮಾಡ್ತಾ ಇದೆ. ಎಷ್ಟು ಕೆಮಿಕಲ್ದು ಮಕ್ಕಳು ಬಂದಮೇಲೆ ಸ್ವಲ್ಪ ನನಗೆ ಬೇಡ ಅಂತ ಅನಿಸ್ತು. ಅದು ತುಂಬ ಸ್ಟ್ರಾಂಗ್ ಸ್ಮೆಲ್. ಹಾಗಾಗಿ ಅವಾಗಿಂದ ನಾನು ಎಸೆನ್ಷಿಯಲ್ ಆಯಿಲ್ನ ಯೂಸ್ ಮಾಡ್ತೀನಿ. ಆಮೇಲೆ ಸುಮಾರು ಜನ ಹೇಳ್ತಾ ಇದ್ದಾರೆ ನೀವೇ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು. ನಾವು ಇಟ್ಕೊಳ್ಬೋದು, ಬಟ್ ನಾನು ಹೋಮ್ ಸ್ಕೂಲ್ ಮಾಡೋದ್ರಿಂದ ನನಗೇನೇನೋ ಪ್ಲ್ಯಾನ್ಸ್ ಇರುತ್ತೆ, ಸ್ವಲ್ಪ ದಿನ ಹೊರಗಡೆ ಹೋಗೋದಿರುತ್ತೆ, ಆಮೇಲೆ ಓನರ್ ಇಶ್ಯೂಸ್ ಇದೆ, ಆಮೇಲೆ ಏನು ಮಾಡಬೇಕಂತ ನನಗೆ ಹೆಂಗಿದೆ ಅಂತಂದರೆ ಇದನ್ನು ಬಿಟ್ಟಿರೋಕ್ಕೂ ಆಗ್ತಾಯಿಲ್ಲ, ಇದನ್ನು ಜೊತೆಲಿ ಇರಿಸ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಆಮೇಲೆ ಅಮ್ಮನ ಮನೆಗೆ ಬಿಡಿ ಅಂತ ಹೇಳಿದ್ರೆ ಈಗ ಅಮ್ಮನ ಜೊತೆ ಇರೋದನ್ನೇ ನೋಡ್ಕೊಳ್ಳೋಕ್ಕೆ ಅವರಿಗೆ ಆಗ್ತಾಯಿಲ್ಲ. ಸೊ ಇನ್ನು ಇದನ್ನು ತೊಗೊಂಡೋಗ್ಬಿಟ್ಟಿರೋದು ಅದು ಅಷ್ಟೊಂದು ಒಳ್ಳೇದಲ್ಲ, ಅವ್ರಿಗೆ ರಿಸ್ಕ್ ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಹಾಗಾಗಿ ಬೇಕಾದಾಗ ಮನೆ ಒಳಗಡೆ ಇರುತ್ತೆ, ಬೇಡ ಅಂದಾಗ ಹೊರಗಡೆ ಇರುತ್ತೆ. ಸೊ ಒಂಥರ ಹೊರಗಡೆನೇ ರೂಢಿ ಆಗಲಿ. ಏಕೆಂತಂದರೆ ನಾನೇ ಇಟ್ಕೊಂಡು ನನ್ನ ಪ್ರಪಂಚದಲ್ಲಿ ಅದನ್ನ ಇರಿಸ್ಕೊಂಡು ಸಡನ್ಲಿ ಆಚೆ ಬಿಟ್ಟು ಅದಕ್ಕೆ ಅಲ್ಲಿ ಸರ್ವೈವ್ ಆಗೋಕ್ಕಾಗಲ್ಲ ಅನ್ನೋ ಆಪ್ಷನ್ಸ್ ಬಂದುಬಿಟ್ರೆ ತುಂಬ ಕಷ್ಟ. ಮತ್ತು ಈ ನಾಯಿ ಹೆಂಗಿದೆ ಅಂತ ಅಂದರೆ ಯಾರೂ ಸಾಕಿರೋ ನಾಯಿ 100% ಹೇಳ್ತೀನಿ, ಏನು ಹೇಳಿದ್ರು ಕೇಳುತ್ತೆ. ಕುತ್ಕೊಂಡ್ರೆ ಕುತ್ಕೊಳ್ಳುತ್ತೆ, ಇಲ್ಲಿ ಮೇಲೆ ಬರಬೇಡ ಕೆಳಗಡೆನೇ ಇರೋ ಅಂದರೆ ಇರುತ್ತೆ, ಬಾ ಅಂದರೆ ಬರುತ್ತೆ, ಎಲ್ಲ ಮಾಡೋದು ನಾವು ಏನು ಹೇಳಿದ್ರು ನಮ್ಮ ಮಾತು ಅರ್ಥ ಮಾಡ್ಕೊಳ್ಳುತ್ತೆ. ಸಾಕಿ ಬಿಟ್ಬಿಟ್ಟಿದ್ದಾರೆ.
ಪಾಪ ಅದಕ್ಕೆ ಏನು ಪ್ರೀತಮ್ನ ತುಂಬ ಹಚ್ಕೊಂಡ್ಬಿಟ್ಟಿದೆ. ಹಾಗಾಗಿ ಇರಲಿ ಬಿಡು ಅಂತ ಹೇಳಿ ಗೇಟ್ ಹತ್ರನೇ ಇರುತ್ತೆ, ಎಲ್ಲೂ ಹೋಗೋದಿಲ್ಲ. ಊಟ ಹಾಕ್ತೀವಿ, ಹಾಲು ಹಾಕ್ತೀವಿ, ಕುಡ್ಕೊಂಡು ಅದಕ್ಕೆ ಇಷ್ಟ ಬಂದಂಗೆ ಇದೆ ಆರಾಮಾಗೆ. ಎಲ್ಲೂ ಹೋಗೋದಿಲ್ಲ ನಮ್ಮನ್ನು ಬಿಟ್ಟು. ಮೊನ್ನೆ ಏನಾಯಿತು ಅಂತಂದರೆ ಪ್ರಗತಿ ಭರತನಾಟ್ಯಂ ಕ್ಲಾಸ್ ಅಂದರೆ ತರಕಾರಿ ತರಕ್ಕೆ ಹೋದಾಗ ಪ್ರಗತಿ ಹಿಂದೆನೇ ಹೋಗಿ ಹಿಂದೆನೇ ಬಂದುಬಿಟ್ಟಿದೆ. ಭರತನಾಟ್ಯಂ ಕ್ಲಾಸ್ಗೆ ಹೋದಾಗಲೂ ಹಂಗೆ ಬರುತ್ತೆ ಅಂತ ಹೇಳ್ಬಿಟ್ಟು, ಅಥವಾ ಓಡಿಸಿದ್ದಾರೆ, ಹೋಗಿಲ್ಲ, ಹಂಗೆ ರಿಟರ್ನ್ ಆಗಿದೆ, ಮನೆಗೆ ಹೋಗಿದೆ ಅಂತ ಹೇಳ್ಬಿಟ್ಟು ಪ್ರಗತಿ ಹೋಗ್ಬಿಟ್ಟಿದ್ದಾರೆ. ಮನೆಗೆ ಬಂದು ನೋಡಿದ್ರೆ ಬಂತ ಮಮ್ಮಿ, ಬಂದಿಲ್ಲ. ನಾವು ಹುಡುಕ್ತಾ ಇದ್ದೀವಿ. ಆಮೇಲೆ ಸಖತ್ ಬೇಜಾರಾಯಿತು, ಇನ್ನು ಮರಿ ಎಲ್ಲಿಗೆ ಹೋಗ್ಬಿಡ್ತೋ, ಊಟ ಮಾಡಲ್ಲ, ಆಮೇಲೆ ಏನೋ ನಾಯಿ ಕಚ್ಚಿಬಿಟ್ರೆ ಹಂಗೆ ಹಿಂಗೆ ಅಂತ ಯೋಚನೆ ಮಾಡಿಬಿಟ್ಟು ನಾನು ಹುಡ್ಕೊಂಡು ಬಂದೆ, ನಮ್ಮ ಮನೆಯವರು ಹುಡ್ಕೊಂಡು ಬಂದರು. ಆಮೇಲೆ ಸಡನ್ಲಿ ಗ್ರೂಪಲ್ಲಿ ಮೆಸೇಜ್ ಮಾಡಿ ಈ ಥರ ಒಂದು ನಾಯಿ ಮಿಸ್ ಆಗಿದ್ರೆ ನಮ್ಮ ಮನೆ ಹತ್ರ ಇದೆ, ಬಂದು ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಕ್ರಾಸ್ ಮೆನ್ಷನ್ ಮಾಡಿದ್ರು. ಮನೆ ಹತ್ರ ಇರಲಿಲ್ಲ, ರೋಡಲ್ಲೇ ಇತ್ತು. ಅಲ್ಲಿ ಹೋದ ತಕ್ಷಣ ಅದು ಹೆಂಗೆ ಆಡ್ತಾಯಿತ್ತು ಅಂತಂದರೆ ಹಂಗೆ ಆಡ್ತಾಯಿತ್ತು. ಆಮೇಲೆ ಹೋಗ್ಲಿ ಬಿಡು, ಮನೆ ಹತ್ರ ಇರುತ್ತೆ, ಊಟ ತಾನೇ ಹಾಕೋಣ, ಅವಾಗವಾಗ ಮಕ್ಕಳು ರೋಡಲ್ಲಿ ಆಟಾಡ್ತಿರ್ತಾರೆ, ಅವ್ರ ಜೊತೆ ಆಟಾಡ್ಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಹೋಗಿ ಗಾಡೀಲಿ ಕರ್ಕೊಂಡು ಬಂದು ಮನೆ ಹತ್ರ ಬಿಟ್ಕೊಂಡ್ವಿ. ಸೊ ಹಿಂಗೆ ಅಟ್ಯಾಚ್ ಆಗ್ತಾಯಿದೆ ಅದು ನಮಗೆ. ಸದ್ಯಕ್ಕೆ ನಮ್ಮ ಮನೇಲೇ ಇರುತ್ತೆ. ಇನ್ನು ಈ ಥರ ನೀವೇನಾದರೂ ಪಾಟ್ಲಿ ಎಲ್ಲ ಯೂಸ್ ಮಾಡ್ತೀರಾ ಅಂತಂದರೆ ಅದರಲ್ಲಿ ಒಂದು 2 ಡ್ರಾಪ್ ರೋಸ್ ಹಾಕಿದ್ದೀನಲ್ವ, ಅದಕ್ಕೆ ರೋಸ್ ಎಸೆನ್ಷಿಯಲ್ ಆಯಿಲ್ನೇ ಹಾಕಿದೆ. ಅದು ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ. ಸಂಜೆ ಪೂಜೆ ಮಾಡಿಬಿಟ್ಟು ಹೋಗೋಣ ಅಂತ ಹೇಳಿ ಇವತ್ತು ಪೂಜೆಗೆಲ್ಲ ಆಲ್ರೆಡಿ ರೆಡಿ ಇತ್ತು, ಇನ್ನೇನಿಲ್ಲ ಪೂಜೆ ಮಾಡಿ ಹೋಗಬೇಕಷ್ಟೇ. ಪ್ರಗತಿದು ಡ್ಯಾನ್ಸ್ ಕ್ಲಾಸ್ ಇತ್ತು ಇವತ್ತು, ಹಾಗಾಗಿ ಇನ್ನೇನು ಹೊರಡ್ತಾರಲ್ಲ ಪೂಜೆ ಮಾಡಿಬಿಟ್ಟು ಸ್ವಲ್ಪ ಹೂವು ತೊಗೊಂಡೋಗಲ್ಲ, ದೇವ್ರು ಇಟ್ಟಿರ್ತಾರೆ ಅವರು, ಮನೇಲಿ ಹೂವು ಇದೆಯಲ್ವ ಅಂತ ಹೇಳ್ಬಿಟ್ಟು ಒಂದು ಕವರಲ್ಲಿ ಹಾಕಿ ಹೋಗಿದ್ದೆ. ಪ್ರಗತಿ ಮರೆತುಬಿಟ್ಟು ಹೂವನೇ ತೊಗೊಂಡು ಹೋಗಿಲ್ಲ. ನಾನು ಪೂಜೆಗೆಲ್ಲ ಹೂವು ಇತ್ತು, ಅಮ್ಮ ಕೊಟ್ಟಿದ್ರು, ನಾನು ಸ್ವಲ್ಪ ರೋಸ್ ಎಲ್ಲ ತರಿಸಿದ್ದೆ. ಅದಕ್ಕೆ ಸುಮಾರು ಜನ ಕೇಳ್ತಾಯಿದ್ರು ಕಳಸ ತೆಗೆದುಬಿಟ್ಟಿದ್ದೀರಾ ಅಂತ. ತೆಂಗಿನಕಾಯಿ ಸ್ವಲ್ಪ ಇಶ್ಯೂ ಆಗಿಬಿಟ್ಟು ನಂಗೆ ಪೂಜೆ ಮಾಡಬೇಕಿತ್ತು, ಕಾಯಿ ಇರಲಿಲ್ಲ. ಮತ್ತು ಇನ್ನೇನು ಅಂತ ಹೇಳಿ ಕಳಸ ತೆಗೆದುಬಿಟ್ಟು ಹಾಗೆ ಪೂಜೆ ಮಾಡಿದೆ. ಅದಾದಮೇಲೆ ಕಳಸ ಇಡೋಕ್ಕೆ ಟೈಮೇ ಆಗಿರಲಿಲ್ಲ. ಇವಾಗ ಮತ್ತೆ ಕಳಸ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ. ಕಳಸ ಇಟ್ಟಿಲ್ಲ ಅಂತಂದರೆ ಅಲ್ಲಿ ಒಂದು ಲಕ್ಷಣನೇ ಹೋಗ್ಬಿಡುತ್ತೆ. ಆಮೇಲೆ ಮೇಲ್ಗಡೆ ನಾನು ಪಂಚೆ ಹಾಕಿದ್ದೆ, ಅದನ್ನು ತೆಗೆದುಬಿಟ್ಟೆ. ಬೇಡ, ಹಿಂಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಆ ಉಡ್ಡು, ಅದ್ರ ಮೇಲೆ ರಂಗೋಲಿನೂ ಹಾಕೋಬೋದು ಅಂತ ಹೇಳಿ ಇವಾಗ ಒಂಥರ ಕಾಣಿಸ್ತಾ ಇದೆ. ಅದನ್ನು ಕರ್ಟನ್ಸ್ ಎಲ್ಲ ಹಾಕಿ ನನಗೆ ಅದೆಲ್ಲ ಅಧ್ವಾನ ಮಾಡೋಕ್ಕೆ ಇಷ್ಟ ಇಲ್ಲ. ಆ ಕಡೆ ಓಪನ್ ಇದ್ರೂ ಪರವಾಗಿಲ್ಲ, ಬಟ್ ಆ ಥರದ್ದೆಲ್ಲ ಹಾಕಿದ್ರೆ ಅದ್ರ ಆ ಜಾಗದ ಲಕ್ಷಣನೇ ಹೋಗ್ಬಿಡತ್ತೆ. ದೇವರನ್ನು ಬಂದು ಮಾಡಬೇಕಂತ ಏನೂ ಇಲ್ಲ ಅಲ್ಲ, ಓಪನ್ ಆಗೋ ಇರಬಹುದು. ಅದರಲ್ಲಿ ಏನು ಮಿಸ್ಟೇಕ್ ಇದೆ, ಒಂದೇ ಒಂದು ದೇವ್ರ ಫೋಟೋ ತಾನೇ ಇರಲಿ ಬಿಡು, ಹಿಂಗೆ ಚೆನ್ನಾಗಿ ಕಾಣಿಸ್ತಾ ಇದೆ, ಆದಾಗ ದೀಪ ಹಚ್ಚೋಣ ಅಂತ ಹೇಳಿಬಿಟ್ಟು ಹಾಗೆ ಬಿಟ್ಟೆ. ತುಂಬ ಚೆನ್ನಾಗೇ ಕಾಣಿಸುತ್ತೆ, ಬಟ್ ಒಂದೊಂದ್ಸರಿ ಓಪನ್ ಪ್ಲೇಸ್ ಅಂತ ನಮಗೆ ನಾವೇ ಅಂದ್ಕೊಳ್ತೀವಿ. ಯಾಕೆ ಓಪನ್ ಪ್ಲೇಸಲ್ಲಿ, ನಮ್ಮ ಅಜ್ಜಿ ಮನೇಲೆಲ್ಲ ಪಡ್ಸಾಲೆ ಅಂತ ಇತ್ತು, ಅಲ್ಲಿ ಫುಲ್ಲು ಲೈನಲ್ಲಿ ದೇವ್ರ ಫೋಟೋ ಇಟ್ಬಿಟ್ಟು ಓಪನ್ ಪ್ಲೇಸ್, ಅದಕ್ಕೇನು ದೇವ್ರ ಮನೆ ಅಂತ ಸಪ್ರೇಟಾಗಿ ಇಟ್ಟಿರಲಿಲ್ಲ ಅವರು. ಅವಾಗ ಒಂದು ಸ್ಟ್ಯಾಂಡ್ ಇಟ್ಟು ಅಲ್ಲೇ ಕಳಸ ಇಟ್ಟು ದೀಪ ಹಚ್ತಾಯಿದ್ರು ಅಷ್ಟೇ. ಓಪನ್ ಪ್ಲೇಸಲ್ಲೇ ಇರ್ತಾಯಿತ್ತು. ಇವಾಗೇನೋ ಅದನ್ನೆಲ್ಲ ಕ್ಲೋಸ್ ಮಾಡ್ಕೊಳ್ತಾರೆ. ಏನು ಆಪ್ಷನ್ ಅಥವಾ ಏನು ಅದಕ್ಕೆ ಪರ್ಟಿಕ್ಯುಲರ್ ರೀಸನ್ ಅಂತ ನನಗೂ ಗೊತ್ತಿಲ್ಲ. ನನಗೇನೋ ಇದು ಖುಷಿನೇ ಕೊಡುತ್ತೆ ಓಪನ್ ಆಗಿ ದೇವ್ರ ಮನೇಲಿ ಪೂಜೆ ಮಾಡೋದು. ಈ ಥರ ಇವತ್ತು ಪೂಜೆ ಮಾಡಿ ಪ್ರೀತಮ್ನ ನಾನು ಇದು ಕರ್ಕೊಂಡು ಹೋದೆ ಜಿಮ್ನಾಸ್ಟಿಕ್ಕಿಗೆ, ಪ್ರಗತಿ ಭರತನಾಟ್ಯಂಗೆ ಹೋದ್ರು. ಈ ಥರ ಇರುತ್ತೆ. ಇನ್ನು ಸಂಜೆ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಮಖಾನ ಫ್ರೈ ಮಾಡಿಕೊಡ್ತಾ ಇದ್ದೀನಿ. ಇತ್ತು, ಏನು ಮಾಡಲಿ ಅಂತ ಯೋಚನೆ ಮಾಡ್ತಿದ್ದೆ. ಮಖಾನ ಇತ್ತು, ಸರಿ ಅದನ್ನೇ ಸ್ವಲ್ಪ ಬೆಲ್ಲದ ಪಾಕದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದಾದಮೇಲೆ ಸ್ವಲ್ಪ ಬೆಲ್ಲದ ಪಾಕ ಮಾಡ್ಕೊಬೇಕು. ಆ ಪಾಕದಲ್ಲಿ ಮಖಾನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಂಡೆ. ಸುಮಾರು ಸಾರಿ ರೆಸಿಪಿ ಶೇರ್ ಮಾಡ್ಕೊಂಡಿದ್ದೀನಿ. ಇದೇ ಥರ ನೀವು ಕಡಲೆ ಬೀಜ ಮಾಡ್ಬೋದು, ಇದು ಮಾಡ್ಬೋದು, ಚೆನ್ನಾಗಿರುತ್ತೆ. ಇದು ಅಂತೂ ತುಂಬ ಚೆನ್ನಾಗಿರುತ್ತೆ. ಹಂಗೆ ಮಾಡಿಬಿಟ್ಟು ಒಂದೊಂದು ಬಾಕ್ಸ್ ಹಾಕಿ ಕೊಟ್ಟೆ. ತಿನ್ಕೊಂಡು ಹೋಗ್ತಾರೆ ಕ್ಲಾಸ್ಗೆ ಅಂತ ಹೇಳಿಬಿಟ್ಟು ಪ್ರೀತಮ್ಗೆ ಒಂದು ಬಾಕ್ಸ್ ತೊಗೊಂಡು ಹೋದೆ. ಅಲ್ಲಿ ಟೈಮ್ ಸಿಗೋದಿಲ್ಲ ಅವ್ನಿಗೆ ಏನೂ ತಿನ್ನೋದಕ್ಕೆ, ಜಸ್ಟ್ ನೀರು ಕುಡಿಯೋಕೆ ಅಷ್ಟೇ ಬಿಡ್ತಾರೆ. ಸ್ಕೇಟಿಂಗಲ್ಲಾದರೆ ಸ್ವಲ್ಪ ಬ್ರೇಕ್ ಕೊಡ್ತಾರೆ, ಅವಾಗ ಮಧ್ಯಕ್ಕೆ ಏನಾದರೂ ಸ್ನ್ಯಾಕ್ಸ್ ಕೊಡ್ಬೋದು. ಬಟ್ ಜಿಮ್ನಾಸ್ಟಿಕಲ್ಲಿ ಆ ಥರ ಬ್ರೇಕ್ ಕೊಡೋದಿಲ್ಲ. ಇಮಿಡಿಯೇಟಾಗಿ ಒಳಗಡೆ ಕರ್ಕೊಂಡ್ರೆ ಪೇರೆಂಟ್ಸ್ನೂ ಅಲೋ ಮಾಡೋದಿಲ್ಲ. ಪೇರೆಂಟ್ಸ್ನ ಅಲೋ ಮಾಡ್ದಲ್ಲೇ ಇರೋದೇ ಬೆಸ್ಟ್ ಅಂತ ನನಗನ್ಸುತ್ತೆ. ಪ್ರೀತಮ್ ನಮ್ಮನ್ನ ನೋಡ್ತಾ ಹೆಂಗೆಂಗೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬಟ್ ಪೇರೆಂಟ್ಸ್ ಅಲ್ಲಿ ಇಲ್ದಲೇ ಇರೋ ಕಾರಣ ಟೀಚರ್ ಹೆಂಗೆ ಹೇಳ್ತಾರೋ ಹಾಗೆ ಮಾಡ್ತಾನೆ. ಚೆನ್ನಾಗಿ ಕಾಣಿಸ್ತಾ ಇತ್ತು ಶರ್ಟ್, ಬಟ್ ಪ್ಯಾಂಟ್ ತುಂಬ ಉದ್ದ ಆಯಿತು, ಹಾಗಾಗಿ ಪ್ಯಾಂಟ್ ಹಾಕೋಕ್ಕಾಗಲಿಲ್ಲ. ಅದನ್ನು ಸ್ವಲ್ಪ ನಾನು ಶಾರ್ಟ್ ಮಾಡಿ ಹಾಕ್ತೀನಿ. ಈಗ ಸದ್ಯಕ್ಕೆ ಟ್ರ್ಯಾಕ್ ಪ್ಯಾಂಟ್ ಹಾಕ್ಕೊಂಡು ಇದು ಶರ್ಟ್ ಹಾಕ್ಕೊಂಡು ಹೋಗು ಅಂತ ಹೇಳಿಬಿಟ್ಟು ಹಾಕ್ತೆ. ಸರ್ ನನಗೇನೋ ಗಿಫ್ಟ್ ಕೊಟ್ಬಿಟ್ಟಿದ್ದಾರೆ ಅಂತ ಅವ್ನು ಖುಷಿ, ಅವನಿಗೆ ಅಷ್ಟು ಖುಷಿ ಆಗ್ತಾಯಿತ್ತು.
ಹಾಗೆ ನನ್ನ ಹೋಮ್ ಸ್ಕೂಲಿಂಗ್ ರುಟೀನ್ ಅಥವಾ ಲೈಫ್ ನಾವು ಹೇಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ, ನಮ್ದು ಏನೇನು ಶೆಡ್ಯೂಲ್ ಇದೆ ಅದನ್ನೆಲ್ಲ ನಾನು ನಿಮಗೆ ಇನ್ಮೇಲೆ ಮಿನಿ ವ್ಲಾಗ್ಸಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಡೈಲಿ ಅಪ್ಡೇಟ್ಸ್ ಕೊಟ್ಟರೆ ನಿಮಗೂ ಚೆನ್ನಾಗಿರುತ್ತೆ. ಯಾವುದೋ ಒಂದರಲ್ಲಿ ಪರ್ಟಿಕ್ಯುಲರ್ ಆಗಿ ನಾನು ಅದನ್ನೆಲ್ಲ ಅಬ್ಸರ್ವ್ ಮಾಡಿ ಒಂದು ವ್ಲಾಗಲ್ಲಿ ಹಾಕೋದಕ್ಕಿಂತ ನಾನೇನು ಅಂದ್ಕೊಂಡಿದ್ದೀನಿ ಅಂತಂದರೆ ಎವ್ರಿ ಡೇ 1 1 ಗಂಟೆಗೆ ನನ್ನ ಒಂದು ಮಿನಿ ವ್ಲಾಗ್ಸ್ ಬರುತ್ತೆ, ಶಾರ್ಟ್ ವಿಡಿಯೋಸ್ ಪ್ರತಿದಿನ ಬರುತ್ತೆ. ಟ್ಯೂಸ್ಡೇ ಮತ್ತು ಸ್ಯಾಟರ್ಡೆ ನಾನು ಲಾಂಗ್ ವಿಡಿಯೋಸ್ ಪೋಸ್ಟ್ ಮಾಡ್ತೀನಿ. ಯಾಕೆಂದರೆ ಸಮಯ ಸಿಗ್ತಾನೆ ಇಲ್ಲ ಲಾಂಗ್ ವಿಡಿಯೋ ಮಾಡೋದಕ್ಕೆ. ತುಂಬ ಒಂಥರ ಟೈಮ್ ಸಾಲ್ಟೇಜ್ ಅನಿಸ್ತಾ ಇದೆ. ಹಾಗಾಗಿ ನಿರ್ಧಾರ ಮಾಡಿದ್ದೀನಿ, ನಿಮಗೆ 1 ಗಂಟೆಗೆ ಹಾಕೋ ಶಾರ್ಟ್ ವಿಡಿಯೋಸ್ ಓಕೆ ಅನಿಸಿದ್ರೆ ನಾನು ಖಂಡಿತ ಅದೇ ಟೈಮಿಂಗ್ಸಲ್ಲಿ ಹಾಕ್ತೀನಿ. ಇಲ್ಲ ನಿಮ್ದು ಯಾವುದಾದ್ರೂ ಬೆಸ್ಟ್ ಟೈಮಿಂಗ್ಸ್ ನನಗೆ ಸಜೆಸ್ಟ್ ಮಾಡೋಂಗಿದ್ರೆ ಮಿನಿ ವ್ಲಾಗ್ಸ್ ಹಾಕೋದಕ್ಕೆ ಅದನ್ನು ಹೇಳಿ ನಾನು ನಿಮಗೆ ಅದೇ ಒಂದು ಟೈಮಿಂಗ್ಸಲ್ಲಿ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆದರೆ ಎವ್ರಿ ಡೇ ನನ್ನ ಒಂದು ಲೈಫ್ ಅಪ್ಡೇಟ್ಸ್ನ ನಿಮಗೆ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಯಾಕೆಂದರೆ ಹೋಮ್ ಸ್ಕೂಲಿಂಗ್ ಬಗ್ಗೆ ತುಂಬ ಜನಕ್ಕೆ ಇಂಟ್ರೆಸ್ಟ್ ಜೊತೆಗೆ ಏನು ನಡೆಯುತ್ತೆ, ಅವ್ರು ಏನು ಪ್ಲ್ಯಾನ್ ಮಾಡಿದ್ದಾರೆ ಅನ್ನೋ ಕ್ಯೂರಿಯಾಸಿಟಿ ಕೂಡ ಇರುತ್ತೆ. ಹಾಗಾಗಿ ಎವ್ರಿ ಡೇ ಅಪ್ಡೇಟ್ಸ್ನ ಕೊಡ್ತೀನಿ. ಜೊತೆಗೆ ಮಕ್ಕಳಿಗೆ ಸ್ನ್ಯಾಕ್ಸ್ ಮತ್ತು ಸಣ್ಣ ಪುಟ್ಟ ರೆಸಿಪೀಸ್ಗೆ ಸಪ್ರೇಟ್ ವ್ಲಾಗ್ ಚಾನಲ್ ಮಾಡಿ ಅಂತ ಕೇಳ್ತಾ ಇದ್ರಿ. ಆ ಥರ ಸಪ್ರೇಟ್ ಚಾನಲ್ ಮಾಡ್ತಾ ಹೋದರೆ ಸುಮಾರು ಮಾಡಬೇಕಾಗತ್ತೆ ಮತ್ತು ಹ್ಯಾಂಡಲ್ ಮಾಡೋಕ್ಕಾಗಲ್ಲ. ನಾನು ಅದನ್ನು ಕೂಡ ಟ್ರೈ ಮಾಡಿದ್ದೀನಿ. ಅದು ಮನೆ ಮಕ್ಕಳು ಮತ್ತು ಎಲ್ಲ 2-3 ಚಾನಲ್ಲು ನಮಗೆ ಯಾವುದಾದ್ರೂ ಒಂದು ಸಪೋರ್ಟ್ ಇರಬೇಕಂದ್ರೆ ನನ್ನದೇ ಒಂದು ಥಾಟ್ಸಲ್ಲಿ ಇರುವಂಥ ಸಪೋರ್ಟ್ ಇದ್ದರೆ ಆಗುತ್ತೆ. ಇಲ್ಲಾಂದರೆ ನಾವು ಒಬ್ಬರೇ ಎಲ್ಲನೂ ಹ್ಯಾಂಡಲ್ ಮಾಡೋಕ್ಕಾಗೋದಿಲ್ಲ. ಸೊ ಈಗ ತೊಗೊಂಡಿರೋ ನಿರ್ಧಾರದಲ್ಲಂತೂ ನಿಜವಾಗ್ಲೂ ನಾನು ಇನ್ನೊಂದು ಚಾನಲ್ನ ಹ್ಯಾಂಡಲ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ, ತುಂಬ ಎಫರ್ಟ್ ಹಾಕಬೇಕಾಗತ್ತೆ. ಹಾಗಾಗಿ ಇದೇ ಚಾನಲಲ್ಲೇ ನಾನು ಆ ಥರ ರೆಸಿಪೀಸ್, ಮಕ್ಕಳ ಲಂಚ್ ಬಾಕ್ಸ್ ಮತ್ತು ಸ್ನ್ಯಾಕ್ಸ್ ಏನೇ ರೆಸಿಪೀಸ್ ಇದ್ರೂ ಕೂಡ ನಾನು ಶಾರ್ಟ್ ವಿಡಿಯೋದಲ್ಲಿ ಆದಷ್ಟು ಶೇರ್ ಮಾಡ್ಕೊಳ್ತೀನಿ. ಎವ್ರಿ ಡೇ ಶಾರ್ಟ್ ವಿಡಿಯೋ ಹಾಕೋದ್ರಿಂದ ನಂಗೆ ಟೈಮ್ ಸಿಗುತ್ತೆ ಮತ್ತು ಕ್ವಿಕ್ಕಾಗಿ ಹೇಳ್ತೀನಿ. ಇಲ್ಲಾಂದರೆ ಕಮೆಂಟ್ ಸೆಕ್ಷನಲ್ಲಾದ್ರೂ ರೆಸಿಪಿಯನ್ನು ಟ್ಯಾಗ್ ಮಾಡಿರ್ತೀನಿ, ನಿಮಗೆ ಈಸಿ ಆಗ್ಬೋದು. ಅಕಸ್ಮಾತಾಗಿ ನನಗೆ ಫುಲ್ ವಿಡಿಯೋ ನೋಡೋಕ್ಕಾಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿರುವಂತಹ ರೆಸಿಪಿಯನ್ನು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಆರಾಮಾಗಿ ಮಾಡ್ಕೋಬೋದು. ಸುಮಾರು ಜನಕ್ಕೆ ಅದೇ ಯೂಸ್ ಆಗೋದು, ಹಾಗಾಗಿ ಅದನ್ನು ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ನು ಇವಾಗ ರಾ ಪಪ್ಪಾಯ ಹಾಕ್ಬಿಟ್ಟು ಸೂಪ್ ಮಾಡಿಕೊಡ್ತಾ ಇದ್ದೀನಿ. ಇದು ಹೊಟ್ಟೆಗೆ ತುಂಬ ಒಳ್ಳೆಯದು. ಅಂದರೆ ನಿಮಗೆ ಗೊತ್ತಿರುತ್ತೆ, ಪರಂಗಿ ಹಣ್ಣು ಕಾಯಿ ತಿಂದರೆ ಹೊಟ್ಟೆ ಕ್ಲೀನ್ ಆಗುತ್ತೆ. ಹಾಗಾಗಿ ಯಾವಾಗಾದರೂ ಇದನ್ನು ಏನಾದರೂ ಒಂದು ಪಲ್ಯನೂ ಮಾಡ್ತಾರೆ, ಈ ಥರನೂ ಮಾಡಿಕೊಡ್ಬೋದು, ಸಾಂಬಾರು ಮಾಡ್ತಾರೆ. ಸ್ವಲ್ಪ ಬಾಣಲಿಗೆ ಧನಿಯಾ ಸ್ವಲ್ಪನೇ ಹಾಕ್ಕೋಬೇಕು, ಧನಿಯಾ ಸ್ವಲ್ಪ, ಶುಂಠಿನೂ ಅದರಲ್ಲೇ ಹಾಕ್ಕೋಬೇಕಾಗಿತ್ತು. ಒಂದು ಸ್ವಲ್ಪ ನೀವು ಖಾರಕ್ಕೆ ಹೆಂಗೆ ಬೇಕೋ ಹಾಗೆ ಹಸಿರು ಮೆಣಸಿನ್ಕಾಯಿ 1-2 ಹಾಕ್ಕೊಂಡಿದ್ದೀನಿ. ಲೆಮನ್ ಗ್ರಾಸ್ ಹಾಕಿ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿ ನೀರು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸಾದ್ಮೇಲೆ ಮಿಕ್ಸಿ ಜಾರ್ಗೆ ಉಪ್ಪು ಹಾಕಿ ಚೆನ್ನಾಗಿ ಒಂದು ಪೇಸ್ಟ್ನ ರೆಡಿ ಮಾಡಬೇಕು. ಪಪ್ಪಾಯನ ನಾನು ಸ್ಟೀಮ್ ಮಾಡಿ ಇಟ್ಟಿದ್ದೀನಿ. ಆ ಸ್ಟೀಮ್ ಮಾಡಿರೋ ಪಪ್ಪಾಯನ ರುಬ್ಬಿ ಈ ಥರ ಒಂದು ಒಳ್ಳೆ ಪೇಸ್ಟ್ ರೆಡಿ ಆಗುತ್ತೆ. ನಿಮಗಿನ್ನೂ ಆ ಒಂದು ಕನ್ಸಿಸ್ಟೆನ್ಸಿ ಸೂಪ್ ರೇಂಜ್ಗೆ ಬರಬೇಕು ಅಂತಂದರೆ ಸ್ವಲ್ಪ ಕಾರ್ನ್ಫ್ಲೋರ್ನ ನೀರಲ್ಲಿ ಮಿಕ್ಸ್ ಮಾಡಿ ಅದರಲ್ಲಿ ಹಾಕ್ಕೊಳ್ಳೋದು. ಸ್ವೀಟ್ ಕಾರ್ನ್ ಆಲ್ರೆಡಿ ಬಾಯ್ಲ್ ಮಾಡಿ ಇಟ್ಟಿದ್ದೀನಿ, ಅದನ್ನು ಕೂಡ ಹಾಕ್ತೀನಿ. ನಮ್ಮ ಮನೆಯವರು ಕೆಲಸದಲ್ಲಿ ಇನ್ನೇನು ಬರ್ತಾ ಇದ್ರು, ಆನ್ ದ ವೇ ಬೋಂಡ ಏನಾದರೂ ಮಾಡ್ತೀಯಾ ಅಂತ ಕೇಳಿದರು. ಸರಿ ಈಗ ಏನು ಮಾಡೋದು ಅಂತ ಹೇಳ್ಬಿಟ್ಟು ಆನಿಯನ್ ಇತ್ತು ಸ್ವಲ್ಪ ಕಟ್ ಮಾಡಿ ಹಾಗೇನೆ ಬೇಗ ಸ್ವಲ್ಪ ಬೋಂಡ ಮಾಡಿ ಇಟ್ಕೊಂಡೆ. ಇವತ್ತು ನೈಟ್ ಜಾಸ್ತಿ ಏನಿಲ್ಲ, ಸೂಪು ಮತ್ತು ಅದ್ರ ಜೊತೆಗೆ ಬೋಂಡ. ನೈಟಲ್ಲಿ ಸ್ವಲ್ಪ ಡೀಪ್ ಫ್ರೈ ಮಾಡಿರೋ ಆಯಿಲ್ ತಿನ್ನೋದು ತುಂಬ ಕಮ್ಮಿನೇ. ಅವ್ರು ಕೇಳಿದಾಗ ನನಗೆ ಇಲ್ಲ ಅಂತಲೇ ಹೇಳಿದೆ ಮಾತಾಡಬೇಕಾದ್ರೆ, ಆಮೇಲೆ ಇಲ್ಲ ಮಾಡ್ಕೊಡ್ತೀನಿ ಬನ್ನಿ ಅಂತ ಹೇಳ್ಬಿಟ್ಟು ಮಾಡಿಟ್ಟಿದ್ದೆ. ಸೂಪ್ ರೆಡಿ ಆಗಿದೆ. ಅದ್ರ ಮೇಲೆ ಸ್ವಲ್ಪ ಸ್ವೀಟ್ ಕಾರ್ನ್ ಬಾಯ್ಲ್ ಮಾಡಬೇಕಾದ್ರೆ ಹಾಕಿದ್ರೂ ಆಗುತ್ತೆ, ಅಂದರೆ ಬಾಯ್ಲ್ ಮಾಡಿ ಹಾಕಿ ಮೇಲ್ಗಡೆ ಈ ಥರ ರೆಡಿ ಮಾಡಿಕೊಟ್ರೂ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಮತ್ತು ಹೊಟ್ಟೆ ಕ್ಲೀನ್ ಆಗುತ್ತೆ ಮಕ್ಕಳಿಗೆ ಯಾವಾಗಾದರೂ ಮಾಡಿ ಕೊಟ್ಟರೆ. ಪಪ್ಪಾಯನ ಇದನ್ನು ನೋಡಿದ್ದೀನಿ, ಎಲ್ಲರೂ ತಿನ್ನೋಕೆ ಹೋಗ್ಬಿಡ್ಬೇಡಿ ಅಷ್ಟೇ. ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು ಟೇಸ್ಟ್ ಕೂಡ. ಇವತ್ತಿನ ವ್ಲಾಗ್ ಇಷ್ಟೇ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.